ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ಸ್ಟೈಲ್ ವಿತ್ ಸುಪ್ರಿಯಾ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಸೊ ದಟ್ ನಾನು ಫ್ಯೂಚರಲ್ಲಿ ಮಾಡೋ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ನಿಮ್ಮ ಮೊಬೈಲಿಗೆ ಬರುತ್ತೆ. ಸೊ ಮಿಸ್ ಮಾಡ್ದಾಗೆ ಎಲ್ಲ ವೀಡಿಯೋಸ್ನ ನೋಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿ ಇದು, ತುಂಬಾ ಏನು ಕಾಂಪ್ಲಿಕೇಟೆಡ್ ಆಗಿ ಏನಿಲ್ಲ, ಎಲ್ಲರೂ ಕೂಡ ಈ ಮೇಕಪ್ ಲುಕ್ನ ಮಾಡ್ಕೊಬೋದು. ಶುರು ಮಾಡೋಣ. ಸೊ ಫಸ್ಟ್ ಇಲ್ಲಿ ಏನಾದ್ರು ನೀವು ಔಟ್ಸೈಡ್ ಹೋಗಿರಿ, ಇವಾಗ ಮದುವೆ ಫಂಕ್ಷನ್ಸ್ ಎಲ್ಲ ನಡೀತಾನೆ ಇದೆ. ಸೊ ಏನಂದರೆ ಮನೆಯಲ್ಲೇ ನೀವು ಮಾಡ್ಕೊಳ್ಳೋದಾದರೆ, ಇವಾಗ ಸಮ್ಮರ್ ಆಗಿರೋದ್ರಿಂದ ಐಸ್ ಕ್ಯೂಬ್ನಿಂದ ನಿಮ್ಮ ಫೇಸ್ನ ಒಂದ್ಸಲಿ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ, ಒಂದು ಐಸ್ ಕ್ಯೂಬಿಂದ. ಇಲ್ಲ ನೀವು ಔಟ್ಸೈಡ್ ಹೋಗಿದ್ದೀರಾ, ನಿಮ್ಗೆ ಅಲ್ಲಿನೇ ಮೇಕಪ್ ಮಾಡ್ಕೊತಾ ಇದ್ದೀನಿ, ನಿಮಗೆ ಐಸ್ ಕ್ಯೂಬ್ ಸಿಕ್ಕಿಲ್ಲ ಅಂತ ಅಂದರೆ ಈ ಥರ ವೆಟ್ ವೈಪ್ಸ್ ಏನಿರುತ್ತೆ, ನಿಮ್ಮ ಫೇಸ್ ವಾಶ್ ಮಾಡಿದ್ರು ಕೂಡ ಸೊ ಎಕ್ಸ್ಟ್ರಾ ಏನಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ಅದಕ್ಕೋಸ್ಕರ ಫಸ್ಟ್ಲಿ ನಾನು ಐ ಮೇಕಪ್ನ ಶುರು ಮಾಡ್ತಾ ಇದ್ದೀನಿ. ಏನಕ್ಕಂತಾನೆ ಫಸ್ಟ್ ಐ ಮೇಕಪ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟು ಏನಿದೆ ಫೇಸ್ ಮೇಕಪ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಏನಕ್ಕಂತ ಅಂದರೆ ಗ್ಲಿಟರ್ಸ್ ಏನು ಯೂಸ್ ಮಾಡ್ತೀವಿ ಐ ಶ್ಯಾಡೋಗೆ ನಾವು, ಸ್ವಲ್ಪ ಅದೇ ನಾನು ಫಾಲೋಟ್ಸ್ ಆದರೆ ಸ್ವಲ್ಪ ಮೆಸ್ ಆಗಬಾರ್ದು ಅಂತ ಅಷ್ಟೇ. ಸೊ ಇಲ್ಲಿ ನಾನು ಯಾವುದಾದ್ರೂ ನಿಮ್ಮ ಹತ್ರ ಯಾವ್ದು ಕನ್ಸಿಲರ್ ಇರುತ್ತೆ ಅದನ್ನು ಯೂಸ್ ಮಾಡಿ, ಸೊ ಈ ಥರ ಬ್ಯೂಟಿ ಬ್ಲೆಂಡರಲ್ಲಿ ನಾನು ಇದನ್ನು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಕನ್ಸಿಲರ್ನ. ಸೊ ಬ್ಯೂಟಿ ಬ್ಲೆಂಡರ್ ಇಲ್ಲ ಅಂದರೆ ಏನು ಪ್ರಾಬ್ಲಮ್ ಏನಿಲ್ಲ, ನಿಮ್ಮ ಫಿಂಗರ್ಸ್ನೇ ಯೂಸ್ ಮಾಡ್ಬೋದು. ಸೊ ಫಸ್ಟ್ ಇಲ್ಲಿ ನಾನು ಒಂದು ನಾರ್ಮಲ್ ನಿಮ್ಗೆ ಯಾವುದೇ ಕಲರ್ ತುಂಬ ಲೈಟಾಗಿರೋವಂಥದ್ದು, ನಿಮ್ಮ ಐ ಶ್ಯಾಡೋ ಪ್ಯಾಲೆಟ್ನಲ್ಲಿ ತುಂಬ ಲೈಟಾಗಿರೋ ಕಲರ್ನ ತೊಗೊಂಡು ನೀವು ನಿಮ್ಮ ಫುಲ್ ಲಿಡ್ಗೆ ಅಪ್ಲೈ ಮಾಡ್ಕೊಳ್ಳಿ. ಈ ಥರ ನೋಡ್ಬೋದು ನಾನು ಎಷ್ಟು ದೂರದಿಂದ ಬ್ರಷ್ ಇಟ್ಕೊಂಡು ನಾನು ಅಪ್ಲೈ ಮಾಡ್ತಾಯಿದ್ದೀನಿ ಅಂತ. ಸೊ ಎಲ್ಲ ಕಡೆ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ನಿಮ್ಮ ಐ ಶ್ಯಾಡೋ ಪ್ಯಾಲೆಟಲ್ಲಿ ತುಂಬಾ ಲೈಟ್ ಕಲರ್ ಯಾವುದಿರುತ್ತೋ ಸೊ ಅದರಿಂದ ನೀವು ಇದನ್ನು ಫುಲ್ಲು ಲಿಡ್ ಎಲ್ಲಗೆ ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ಕೊಳ್ಳಿ. ಸೊ ತುಂಬ ಜಾಸ್ತಿ ಏನು ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ಆಲ್ ಓವರ್ ನೀವು ಮಾಡಿಕೊಂಡ್ರೆ ಆವಾಗ ಬೇರೆದೇನು ಹಾಕ್ಕೊತೀವಿ ನಾವು ಐ ಶ್ಯಾಡೋ ಕಲರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಏನಂತಾರೆ ಮೇಲ್ಗಡೆ ಎಲ್ಲನೂ ಬರೀ ಪ್ಲೇನ್ ಇರೋ ಥರ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ಈ ಲೈಟ್ ಕಲರ್ನ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಬ್ಲೆಂಡ್ ಮಾಡಿಲ್ಲ ಅಂತ ಅಂದರೆ ಏನಾಗುತ್ತೆ ಅಂದರೆ ಸಮ್ಮರಲ್ಲಿ ಅದನ್ನು ಸ್ವೆಟ್ ಆಗೋದ್ರಿಂದ ಅದು ಒಂಥರ ಲೈನಾಗಿ ಕುತ್ಕೊಂಡ್ಬಿಡತ್ತೆ. ಐ ಥಿಂಕ್ ನಿಮ್ಗೆ ಅರ್ಥ ಆಯಿತು ಅಂದ್ಕೊತೀನಿ ನಾನು ಏನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಒಂದು ಪೀಚ್ ಕಲರ್ ಇರೋ ಅಂಥದ್ದನ್ನ ಐ ಶ್ಯಾಡೋನ ತೊಗೊತಾ ಇದ್ದೀನಿ. ಸೊ ಇದು ಅಷ್ಟೇ ಸ್ವಲ್ಪ ಬಫಿಂಗ್ ಬ್ರಷ್ಲೇ ತೊಗೊತಾ ಇದ್ದೀನಿ ನಾನು. ಸೊ ಇದು ನಾನು ಕ್ರೀಸ್ ಲೈನಲ್ಲಿ ಏನಿದೆ, ನಾನು ಫಸ್ಟ್ ಪ್ಲೇನ್ ಇರೋದನ್ನ ಫುಲ್ಲು ನಾನು ಲಿಡ್ ಫುಲ್ಲು ಅಪ್ಲೈ ಮಾಡಿಕೊಂಡೆ. ಇದನ್ನೇನಿದೆ ಔಟರ್ ವಿನಲ್ಲಿ ಸ್ವಲ್ಪ ಪ್ಲೇಸ್ ಮಾಡಿಕೊಂಡು ಕ್ರೀಸ್ ಲೈನಲ್ಲಿ ಇದನ್ನು ನಾವು ಬ್ಲೆಂಡ್ ಮಾಡ್ಕೊಬೇಕು. ಇದು ಅಷ್ಟೇ ತುಂಬ ಲೈಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ, ತುಂಬ ಒಟ್ಟಿಗೆ ಜಾಸ್ತಿ ಕಲರ್ನ ತೊಗೊಂಡು ಬ್ಲೆಂಡ್ ಮಾಡೋಕ್ಕೆ ಹೋಗಬೇಡಿ. ಗೋಲ್ಡನ್ ಕಲರ್ದು ತೊಗೊತಾ ಇದ್ದೀನಿ. ಇದೊಂದು ಸ್ವಲ್ಪ ಕಾಪರಿಶ್ ಗೋಲ್ಡನ್ ಕಲರು. ಇದನ್ನು ನಾವು ಈ ಥರ ಫ್ಲ್ಯಾಟಾಗಿ ಏನಂದರೆ ಐ ಶ್ಯಾಡೋ ಪ್ಯಾಲೆಟಲ್ಲೆಲ್ಲ ಈ ಥರ ಕೊಟ್ಟಿರ್ತಾರೆ ಈ ಅಪ್ಲಿಕೇಟರ್ ಐ ಶ್ಯಾಡೋ ಅಪ್ಲೈ ಮಾಡೋದಕ್ಕೆ. ಸೊ ಈ ಥರ ಇದನ್ನು ಅಪ್ಲೈ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ನೀವು ಫಿಂಗರ್ನಲ್ಲೂ ಕೂಡ ಅಪ್ಲೈ ಮಾಡ್ಕೊಬೋದು ಇನ್ ಕೇಸ್ ನಿಮ್ಮ ಹತ್ರ ಈ ಅಪ್ಲಿಕೇಟರ್ ಇಲ್ಲ ಅಂತ ಅಂದರೆ. ಇದು ಐ ಶ್ಯಾಡೋದು. ಸೊ ಇದು ಆಲ್ಮೋಸ್ಟ್ ಎಲ್ಲ ಐ ಶ್ಯಾಡೋ ಪ್ಯಾಲೆಟಲ್ಲಿ ಇದು ಕೊಟ್ಟಿರ್ತಾರೆ. ಸೊ ಇಲ್ಲಿ ನಾನು ಏನಿದೆ ಕಾಪರಿಶ್ ಗೋಲ್ಡನ್ ಕಲರ್ ಏನಿದೆ ಅದನ್ನು ನಾನು ಔಟರ್ ವಿನಲ್ಲಿ ಪ್ಲೇಸ್ ಮಾಡ್ಕೊತಾ ಇದ್ದೀನಿ. ಸೊ ಅರ್ಧ ಮಾತ್ರ, ಸೊ ಔಟರ್ ವಿ ಇಂದ ಹಿಡ್ದು ಅರ್ಧ ಏನಿದೆ ಅಲ್ಲಿಗೆ ಮಾತ್ರ ನಾನು ಅಪ್ಲೈ ಮಾಡ್ತಾ ಇದ್ದೀನಿ, ಅಷ್ಟೇ ಸಾಕು. ಸೊ ನೆಕ್ಸ್ಟ್ ಬೇರೆ ಕಲರ್ ಅಪ್ಲೈ ಮಾಡೋಣ. ಸೊ ಅವಾಗ ತುಂಬಾ ಚೆನ್ನಾಗಿ ಒಂದು ಸ್ವಲ್ಪ ಸ್ಮೋಕಿ ಎಫೆಕ್ಟ್ ಬರುತ್ತೆ. ಆ್ಯಂಡ್ ಒಂದು ಸ್ವಲ್ಪ ಡಬಲ್ ಶೇಡ್ ಕಲರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಒಂಥರ ಲುಕ್ಕೇನೆ ಬೇರೆ ಥರ ಚೆನ್ನಾಗಿ ಕಾಣಿಸುತ್ತೆ. ಸೊ ಏನಿದೆ ಅದನ್ನು ನಾನು ಬರೀ ನೀವು ನೋಡ್ಬೋದು ನಾನು ಯಾವ ಥರ ಅಪ್ಲೈ ಮಾಡ್ಕೊತಾ ಇದ್ದೀನಿ ಅಂತ. ಸ್ವಲ್ಪನೇ ತೊಗೊಂಡು ಅಪ್ಲೈ ಮಾಡ್ಕೊಳ್ಳಿ ಸ್ವಲ್ಪ ಕಲರ್. ಸೊ ನೆಕ್ಸ್ಟ್ ನಾನು ಪ್ರಾಪರ್ ಗೋಲ್ಡ್ ಕಲರ್ದು, ಇದು ಶಿಮ್ಮರ್ ಕಲರ್ ಏನಿದೆ, ನಾನು ಫಸ್ಟ್ ಅಪ್ಲೈ ಮಾಡಿದ್ದು ಶಿಮ್ಮರ್ ಕಲರೇ, ಇವಾಗ ಅಪ್ಲೈ ಮಾಡ್ತಾ ಇರೋದು ಶಿಮ್ಮರ್ ಕಲರೇ. ಇದು ಇನ್ನರ್ ವಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಇನ್ನರ್ ಕಾರ್ನರಿಂದ ಸ್ಟಾರ್ಟ್ ಮಾಡಿ ಸೊ ಅರ್ಧ ಏನು ಇದೆ ಸ್ಪೇಸಲ್ಲಿ ಅಲ್ಲಿವರೆಗೂ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಅರ್ಧ ಗೋಲ್ಡನ್ ಕಲರ್ ಮಾಡಿಕೊಂಡೆ, ಇನ್ನು ಅರ್ಧಾಗ ನಾನು ಕಾಪರಿಶ್ ಗೋಲ್ಡನ್ ಕಲರ್ ಶಿಮ್ಮರ್ ಕಲರ್ ಏನಿದೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಫುಲ್ಲು ಲಿಡ್ ನಾವು ಒಂದೇ ಕಲರ್ ಅಪ್ಲೈ ಮಾಡಿದಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ಅಂದರೆ ಸಿಂಪಲ್ ಆಗಿರ್ತಿತ್ತು ಅದು ಅಷ್ಟೇ, ಅದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಏನಂದರೆ ಈ ಥರ ಎರಡು ಡಬಲ್ ಶೇಡೆಡ್ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ.
ನೆಕ್ಸ್ಟ್ ಈಗ ನಾನು ಇಲ್ಲಿ ಪ್ಲೇನ್ ಏನಿದೆ ಬ್ರಷ್ನ ತೊಗೊಂಡು ನಾನು ಇದನ್ನು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಏನಕ್ಕಂತಾರೆ ನಾವು ಅಪ್ಲೈ ಮಾಡಿರ್ತೀವಲ್ಲ ಅದು ಸ್ವಲ್ಪ ಏನಿರುತ್ತೆ ಲೈನಾಗಿ ಬಂದುಬಿಟ್ಟಿರ್ತಲ್ಲ, ಸೊ ಅದಕ್ಕೋಸ್ಕರ ಅದನ್ನೆಲ್ಲನೂ ನೀಟಾಗಿ ಫಿಲ್ ಮಾಡೋದಕ್ಕೆ ನಾನು ಏನು ಕ್ರೀಸ್ ಲೈನಲ್ಲಿ ಏನೂ ಇಲ್ಲ ಇರಬಾರ್ದು ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸೊ ಮಾಡ್ಕೊಬೇಕು. ನೆಕ್ಸ್ಟ್ ನಾನು ಐಲೈನರ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಿಮಗೆ ವಿಂಗ್ ಲೈನರ್ ಬೇಕಂದರೆ ವಿಂಗ್ ಲೈನರ್ ಅಪ್ಲೈ ಮಾಡ್ಕೊಬೋದು, ಇಲ್ಲ ಅಂತ ಅಂದರೆ ನಾರ್ಮಲಾಗಿ ಲೈನು ಅಪ್ಲೈ ಮಾಡ್ಕೊಬೋದು. ಬಟ್ ತುಂಬ ತಿನ್ನಾಗೆ ಲೈನ ಅಪ್ಲೈ ಮಾಡ್ಕೊಳ್ಳಿ, ತುಂಬ ತಿಕ್ಕಾಗಿ ಅಪ್ಲೈ ಮಾಡ್ಕೊಬೇಡಿ. ನೆಕ್ಸ್ಟ್ ಇಲ್ಲಿ ಮಸ್ಕರಾ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಫೇಕ್ ಲ್ಯಾಶಸ್ ಹಾಕೊಂಡ್ರೆ ಹಾಕೊಬೋದು, ಇಲ್ಲ ಮಸ್ಕರಾನೇ ಸಾಕು ಅಂದರೂ ಮಸ್ಕರಾನ ಒಂದೆರಡು ಕೋಟ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ನಾನು ಇಲ್ಲಿ ವೆಟ್ ವೈಪ್ಸಿಂದ ನನ್ನ ಫೇಸ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಏನಾದರೆ ಫಾಲೋಟ್ಸ್ ಏನಾರು ಆಗಿದ್ದರೆ ಸೊ ಅದರಿಂದ ನಿಮ್ಮ ಹತ್ರ ವೆಟ್ ವೈಪ್ಸ್ ಇಲ್ಲ ಅಂದ್ರೂ ಓಕೆ, ನೋ ಪ್ರಾಬ್ಲಮ್. ನೀವು ನ್ಯಾಪ್ಕಿನೇನೆ ಜಸ್ಟ್ ವೆಟ್ ಮಾಡಿಬಿಟ್ಟು ನೀವು ಫೇಸ್ನಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಇನ್ ಕೇಸ್ ವೆಟ್ ವೈಪ್ಸ್ ಇಲ್ಲ ಅಂತಲೇ. ಏನಕ್ಕಂತಂದರೆ ನಾವು ಮತ್ತೆ ಏನಂದರೆ ಫೇಸ್ ವಾಶ್ ಎಲ್ಲ ಮಾಡೋದಕ್ಕಾಗೋದಿಲ್ಲ, ಅದು ನಿಮ್ಗೆ ಅಫ್ಕೋರ್ಸ್ ಗೊತ್ತಿದಲ್ಲ. ಸೊ ಅದಕ್ಕೋಸ್ಕರ ಏನು ಫಾಲೋಟ್ಸ್ ಎಲ್ಲ ಏನಾಗಿರುತ್ತೆ, ಸ್ವಲ್ಪ ಫೇಸಲ್ಲೆಲ್ಲ ಅಲ್ಲಿ ಇಲ್ಲಿ ಆಗಿರುತ್ತೆ. ಸೊ ಮೇನ್ ಅಂಡರ್ ಐಸಲ್ಲಿ ಜಾಸ್ತಿ ಫಾಲೋಟ್ಸ್ ಏನಾರು ಆಗಿದ್ದರೆ ಅದನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ ಇವಾಗ ನೀಟಾಗಿ ರಿಮೂವ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ನಾನು ಐಬ್ರೋಸ್ನ ಫಿಲ್ ಮಾಡ್ಕೊತಾ ಇದ್ದೀನಿ. ಐಬ್ರೋಸು ಅಷ್ಟೇ ನೀವು ನೀಟಾಗಿ ಫಿಲ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಹೈಲೈಟಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಪ್ರೈಮರ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಪ್ರೈಮರ್ ಅಪ್ಲೈ ಮಾಡೋದ್ರಿಂದ ನಿಮ್ಮ ಪೋರ್ಸ್ ಎಲ್ಲ ಏನಿರುತ್ತೆ ಅದು ಮಿನಿಮೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಿಮ್ಮ ಮೇಕಪ್ ಏನಿದೆ ಅದು ತುಂಬ ಚೆನ್ನಾಗಿ ಫ್ಲಾಲೆಸ್ ಆಗಿ ಇರುತ್ತೆ ಆ್ಯಂಡ್ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಪ್ರೈಮರ್ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲೆಲ್ಲಿ ಪೋರ್ಸ್ ಇರುತ್ತೆ ಅಲ್ಲೆಲ್ಲ ಅಪ್ಲೈ ಮಾಡ್ಕೊಬೋದು, ಇಲ್ಲಾಂದರೆ ಸ್ವಲ್ಪ ಆಲ್ ಓವರ್ ಮೈ ಫೇಸ್ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪನೇ ತೊಗೊಂಡು. ಸೊ ಸ್ವಲ್ಪನೇ ಕ್ವಾಂಟಿಟಿನಲ್ಲಿ ನಾನು ಇದನ್ನು ಯೂಸ್ ಮಾಡಿದ್ದೀನಿ ಏನಿದೆ ಪ್ರೈಮರ್ನ. ನೆಕ್ಸ್ಟ್ ಇಲ್ಲಿ ನಾನು ಮೆಬ್ಲಿನ್ ಸೂಪರ್ ಸ್ಟೇ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಅಷ್ಟೇ ಮೀಡಿಯಮ್ ಟು ಫುಲ್ ಕವರೇಜ್ ಏನು ಕೊಡೋದಿಲ್ಲ, ಇದು ತುಂಬಾ 2 ಸಲ ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ಫುಲ್ ಕವರೇಜ್ ಕೊಡುತ್ತೆ. ಬಟ್ ಒಂದೇ ಸಲ ನಾನು ಇಲ್ಲಿ ಅಪ್ಲೈ ಮಾಡ್ಕೊತಾ ಇದ್ದೀನಿ, ತುಂಬ ಜಾಸ್ತಿ ಅಪ್ಲೈ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ. ಸೊ ನೀವು ನೋಡ್ಬೋದು ನಾನು ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ ಅಂತ. ಸ್ವಲ್ಪನೇ ತೊಗೊಂಡಿದ್ದೀನಿ, ತುಂಬಾ ಜಾಸ್ತಿ ಆಗುತ್ತೆ, ಸ್ವಲ್ಪನೇ ತೊಗೊಳ್ಳಿ ಫಸ್ಟು. ಸೊ ಇವಾಗ ನೆಕ್ಸ್ಟ್ ಇಲ್ಲಿ ನಾನು ಎಲ್ಲ ಕಡೆ ಡಾಟ್ ಇಟ್ಕೊತಾ ಇದ್ದೀನಿ ಏನಿದೆ ಅದನ್ನು. ಸೊ ನಿಮಗೆ ಫಸ್ಟ್ ಅನಿಸುತ್ತೆ ಸ್ವಲ್ಪ ಜಾಸ್ತಿ ಆಗಿದೆ ಅಂತ. ಸೊ ನಿಮಗೆ ಒಂದ್ಸಲಿ ಸೆಟ್ ಆದಮೇಲೆ ಗೊತ್ತಾಗುತ್ತೆ, ಸ್ವಲ್ಪ ಕ್ವಾಂಟಿಟಿ ಈ ಥರ ಜಾಸ್ತಿನೇ ಇರಬೇಕು. ಸೊ ಕಂಪ್ಲೀಟಾಗಿ ಸೆಟ್ ಆದಮೇಲೆ ಏನಾಗಿರುತ್ತೆ ನಿಮಗೆ ಏನಿದೆ ನಿಮ್ಮ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಅದು. ಇಲ್ಲ ನೀವು ಏನಂತಾನೆ ಸ್ಟಾರ್ಟಿಂಗ್ ಅನಿಸುತ್ತೆ ನಿಮಗೆ ಜಾಸ್ತಿ ಆಗಿದೆ ಅಂತ, ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಅಷ್ಟೇ, ತುಂಬ ಜಾಸ್ತಿ ಏನು ಬೇಡ. ಸೊ ಇವಾಗ ನಾನು ಬ್ಯೂಟಿ ಬ್ಲೆಂಡರಲ್ಲಿ ಏನಿದೆ ನಾನು ಇದನ್ನು ಸ್ವಲ್ಪ ಪುಷ್ ಮಾಡ್ತಾ ಇದ್ದೀನಿ. ಏನಂದರೆ ಫಸ್ಟ್ ನಾನು ಫೌಂಡೇಶನ್ ಬ್ರಷಿಂದ ನಾನು ಎಲ್ಲ ಕಡೆ ಬ್ಲೆಂಡ್ ಮಾಡಿಕೊಂಡೆ. ನೀವು ಕೈ ಸಹಾಯದಿಂದನೂ ಅಂದರೆ ಬೆರಳುಗಳ ಸಹಾಯದಿಂದ ನೀವು ಅಪ್ಲೈ ಮಾಡ್ಕೊಬೋದು, ಬ್ಲೆಂಡ್ ಮಾಡ್ಕೊಬೋದು. ಸೊ ಇವಾಗ ನೆಕ್ಸ್ಟ್ ನಾನು ನನ್ನ ಅಂಡರ್ ಐಸ್ನ ಲೈಟರ್ ಮಾಡ್ಕೊಳ್ಳೋದಕ್ಕೆ ಇದು ಮಾಡ್ತಾನೆ, ಹೈಲೈಟ್ ಮಾಡೋದಕ್ಕೆ. ಸೊ ನಾನು ಇಲ್ಲಿ ಮತ್ತು ಏನಿದೆ ಡಾರ್ಕ್ ಸರ್ಕಲ್ಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಕವರ್ ಮಾಡೋದಕ್ಕೆ ನಾನು ಇಲ್ಲಿ ಕನ್ಸಿಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಫಿಂಗರಿಂದ ನಾನು ಬ್ಲೆಂಡ್ ಔಟ್ ಮಾಡ್ಕೊತಾ ಇದ್ದೀನಿ, ಇಲ್ಲಾಂದರೆ ಬ್ಯೂಟಿ ಬ್ಲೆಂಡರಲ್ಲಿ ಕೂಡ ನೀವು ಮಾಡ್ಕೊಬೋದು. ಸೊ ಇಲ್ಲಿ ನಾನು ನಿಧಾನಕ್ಕೆ ಮಾಡ್ಕೊತಾ ಇದ್ದೀನಿ, ಏನಕ್ಕೆ ಐ ಶ್ಯಾಡೋ ಏನಿದೆ ಫಸ್ಟ್ ನಾನು ಅಪ್ಲೈ ಮಾಡಿರೋದ್ರಿಂದ ಐ ಮೇಕಪ್ನ. ಸೊ ನಾನು ಫಿಂಗರ್ ಹೆಲ್ಪಿಂದಾನೆ ನಾನು ಇದನ್ನು ಬ್ಲೆಂಡ್ ಔಟ್ ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ನಾನು ಏನಿದೆ ಅಂಡರ್ ಐಸ್ನ ಸೆಟ್ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಲೂಸ್ ಪೌಡರ್ನ ಯೂಸ್ ಮಾಡ್ತಿದ್ದೀನಿ. ಲ್ಯಾಕ್ಮಿದು ಲೂಸ್ ಪೌಡರ್ ಬರ್ತಲ್ಲ ಅದನ್ನು ಯೂಸ್ ಮಾಡಿ, ಇಲ್ಲ ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ಬೋದು. ನಿಮ್ಮ ಹತ್ರ ಯಾವ್ದಿರುತ್ತೆ ಕಾಂಪ್ಯಾಕ್ಟ್ ಪೌಡರ್ ಅದನ್ನು ಯೂಸ್ ಮಾಡಿ ನೀವು ಸೆಟ್ ಮಾಡ್ಕೊಬೋದು. ಏನು ಕನ್ಸಿಲರ್ ಏನು ಅಪ್ಲೈ ಮಾಡ್ತೀವಿ ಸೊ ಅದು ನೀಟಾಗಿ ಸೆಟ್ ಆಗೋದಕ್ಕೋಸ್ಕರ. ಸೊ ಇವಾಗ ಕೆಳಗಡೆ ಏನಿದೆ ವಾಟರ್ ಲೈನಿಂದ ಕೆಳಗಡೆ ಅಲ್ಲಿ ನಾನು ಫಸ್ಟ್ ನಾನು ಬೇಸಿಕ್ ಕಲರ್ ಯೂಸ್ ಮಾಡಿದ್ದೆ ನನ್ನ ಕ್ರೀಸ್ ಲೈನಲ್ಲಿ ಅಪ್ಲೈ ಮಾಡೋದಕ್ಕೆ. ಸೊ ಆ ಕಲರ್ನ ತೊಗೊಂಡು ನಾನು ಇದು ಮಾಡ್ತೇನೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಕೆಳಗಡೆ ನಾವೇನಾದರೂ ಐ ಶ್ಯಾಡೋನ ಅಪ್ಲೈ ಮಾಡಿದರೆ ಬಿಟ್ಟರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ, ನಮಗೆ ಏನಿದೆ ಐ ಮೇಕಪ್ ಲುಕ್ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ಏನಿದೆ ಇದನ್ನು ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ ವಾಟರ್ ಲೈನಿಂದ ಸ್ವಲ್ಪ ಕೆಳಗಡೆ.
ನೆಕ್ಸ್ಟ್ಲಿ ನಾನು ಐಲೈಟರ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಏನಿದೆ ಕಾಜಲ್ನ ನೀವು ಬೇಕಾದರೆ ಹಾಕೊಬೋದು, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು. ಬಟ್ ಟ್ರೆಡಿಷ್ನಲ್ ಲುಕ್ಕಿಗೆಲ್ಲ ಕಾಜಲ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನಿಮಗೆ ಬಿಟ್ಟಿರೋದು ಕಾಜಲ್ನ ಅಪ್ಲೈ ಮಾಡ್ಕೊಳ್ಳೋ ಅಂಥದ್ದು. ಸೊ ನಿಮ್ಗೆ ಇಷ್ಟ ಇದ್ರೆ ಅಪ್ಲೈ ಮಾಡ್ಕೊಬೋದು, ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ನಾನು ವಾಟರ್ ಲೈನ್ ಏನಿದೆ ಅದರಿಂದ ಕೆಳಗಡೆ ನಾನು ಫಸ್ಟ್ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ವಾಟರ್ ಲೈನಲ್ಲಿ ಅಪ್ಲೈ ಮಾಡ್ಕೊತೀನಿ. ಸೊ ಲಾಂಗ್ ಲಾಸ್ಟಿಂಗ್ ಆಗಿರೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಥರ ನಾವು ಅಪ್ಲೈ ಮಾಡೋದ್ರಿಂದ. ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಹೇಗೆ ಕಾಜಲ್ನ ಸ್ಪ್ರೆಡ್ ಆಗಿರೋ ಥರ ಅಪ್ಲೈ ಮಾಡ್ಕೊಳ್ಳೋದು ಅಂತ. ಸೊ ನನ್ನ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಪ್ಲೀಸ್ ಹೋಗಿ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಾನು ಬ್ಲಷ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ನಿಮಗೆ ತುಂಬ ಹೆಲ್ತಿಯಾಗಿರುತ್ತೆ ಸ್ಕಿನ್ನು ಆ ಥರ ಕಾಣಿಸುತ್ತೆ. ಸೊ ಫ್ರೆಶ್ ಆಗೂ ಕೂಡ ಕಾಣಿಸೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಬ್ಲಷ್ ಏನಿದೆ ಇದು. ಸೊ ನೆಕ್ಸ್ಟ್ ಇಲ್ಲಿ ನಾನು ಐಲೈಟರ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಐಲೈಟರು ಅಷ್ಟೇ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನೀವೇನಾದ್ರು ನೈಟ್ ಫಂಕ್ಷನ್ಗೆ ಹಾಕೊಳ್ಳೋದಾದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಅಫ್ಕೋರ್ಸ್ ಇವಾಗ ನೈಟ್ ಎಲ್ಲೂ ಫಂಕ್ಷನ್ಸ್ ಏನೂ ನಡೀತಿಲ್ಲ ಅನ್ಕೊತೀನಿ. ಸೊ ಡೇ ಟೈಮ್ ಇರೋದ್ರಿಂದ ಸ್ವಲ್ಪ ಮಾತ್ರ ಹಾಕ್ಕೊಳ್ಳಿ ಸಾಕು. ಸೊ ನೀವು ನೋಡ್ಬೋದು ನಾನು ಎಲ್ಲೆಲ್ಲ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಇದೊಂದು ಸ್ವಲ್ಪ ಅಪ್ಲಿಕೇಟರ್ ಅಷ್ಟು ನಂಗೆ ಇಷ್ಟ ಆಗಿಲ್ಲ, ಬಟ್ ಲಿಪ್ಸ್ಟಿಕ್ ಕಲರ್ ಏನಿದೆ ತುಂಬಾ ಚೆನ್ನಾಗಿದೆ ಇದು. ಸೊ ಇದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಹಾಕ್ಕೊತಾ ಇದ್ದೀನಿ. ರೆಡ್ ಕಲರ್ ಹಾಕೊಬೋದು, ಇಲ್ಲಾಂದರೆ ನೀವು ಐಶ್ಯಾಡೋ ಏನಿದೆ ನನಗೆ ಓಕೆ ಅದೇ ಇದೆ ಅಂತ ಅಂದರೆ ನ್ಯೂಟ್ ಕಲರ್ ಕೂಡ ಹಾಕೊಬೋದು. ಬಟ್ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಆ ಕಲರ್ನ ನೀವು ಹಾಕೊಬೋದು. ಏನಕ್ಕಂದರೆ ನಾವು ಐ ಮೇಕಪ್ ಲುಕ್ ಏನಿದೆ ಇದು ಸ್ವಲ್ಪ ಗೋಲ್ಡನ್ ಕಲರ್ ಆಗಿರೋದ್ರಿಂದ ನಿಮಗೆ ಯಾವ ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ರು ನಿಮಗೆ ಯಾವ ಕಲರ್ ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಈ ಮೇಕಪ್ ಲುಕ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಲ್ಲ ಶೇರ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಸೊ ನಿಮಗೆ ಈ ಲುಕ್ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಬಂದು ಕಮೆಂಟ್ ಮಾಡಿ ಹೇಳಿ. ನನಗೂ ಇಷ್ಟ ಆಗುತ್ತೆ ನಿಮ್ಮ ಕಮೆಂಟ್ಸ್ನೆಲ್ಲ ನೋಡಿ ನಿಮ್ಗೆ ರಿಪ್ಲೈ ಮಾಡೋದಕ್ಕೆ ನನಗೂ ತುಂಬ ಖುಷಿ ಆಗುತ್ತೆ. ಸೊ ನಾನು ನಿಮ್ಮೆಲ್ಲರೂ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಸೊ ಆಂಟಿಲ್ ದೆನ್ ಬೈ ಬೈ, ಟೇಕ್ ಕೇರ್.